ನನ್ನ ಫ್ರೆಂಡ್ ಸುಜಾತ. ನಾವು ಪೋಸ್ಟ್ ಆಫೀಸಲ್ಲಿ ಫ್ರೆಂಡ್ಸ್ ಆದ್ವಿ. ಇವತ್ತಿನವರೆಗೆ ಫ್ರೆಂಡ್ ಆಗೇ ಇದ್ದೇವೆ. 20 ವರ್ಷ ಆಯ್ತು ಫ್ರೆಂಡ್ ಆಗಿ. ಈಗ ಇವಳ ಮನೆ ಗಾರ್ಡನ್ ನೋಡುವ ನಾವು. ಇದು ಪೈನಾಪಲ್ ಮತ್ತೆ ಮಜ್ಜಿಗೆ ಹುಲ್ಲು, ಮಜ್ಜಿಗೆ ಹುಲ್ಲು ಅಲ್ಲ, ಮಜ್ಜಿಗೆ ಹುಲ್ಲು. ಅದು ಶೀತಕ್ಕೆಲ್ಲ ಒಳ್ಳೇದು, ಜ್ವರಕ್ಕೆಲ್ಲ ಕಷಾಯ ಮಾಡಿ ಕುಡಿತಾರೆ. ಇದು ಸದಾ ಪುಷ್ಪ. ಮೆಹಂದಿ. ಇದು ಡಿಸೆಂಬರಲ್ಲಿ ಹೂವಾಗುದಲ್ಲ? ಹೌದು. ಅದು ಹೆಸರು ಗೊತ್ತಿಲ್ಲ ಮಾತ್ರ. ಇದು ಪಪ್ಪಾಯ. ಇದು ಪಪ್ಪಾಯ ಗಿಡ. ಆದ್ರೆ ಈ ತರ ಹೂವಾದ್ರೆ ಅದು ಹೆಣ್ಣು, ಗಂಡು ಪಪ್ಪಾಯ. ಆದ್ರೆ ಇದನ್ನ ಹೆಚ್ಚಾಗಿ ಬೆಳೆಸುದಿಲ್ಲ. ಹೀಗೆ ಆದ ಕೂಡಲೇ ಇದನ್ನ ಕಟ್ ಮಾಡಿ ಬಿಸಾಡ್ತಾರೆ. ಅಂದ್ರೆ ಅದರಲ್ಲಿ ಪಪ್ಪಾಯ ಆಗುದಿಲ್ಲ. ಆಮೇಲೆ ಅದು ಪಚ್ಚೆ ಕುರಲ್ ಅಂತ ಹೇಳ್ತಾರೆ ಇಲ್ಲಿ ತುಳುವಲ್ಲಿ. ಪರಿಮಳ. ಅದ್ರದ್ದು ತುಂಬಾ ಸ್ಮೆಲ್ ಇರ್ತದೆ, ದೇವರಿಗೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಎಣ್ಣೆ ಬಿಸಿ ಮಾಡುವಾಗ ಹಾಕ್ತಾರೆ ಅದನ್ನು. ಎಣ್ಣೆ ತಲೆ ಎಣ್ಣೆ ಪರಿಮಳ ಬರ್ತದೆ. ಇದು ನುಗ್ಗೆ ಸೊಪ್ಪು. ನುಗ್ಗೆ ಹೂವಾಗಿದೆ. ಇದು ನುಗ್ಗೆ ಸೊಪ್ಪಿದು ಗಿಡ, ಅಂದ್ರೆ ನುಗ್ಗೆ ಮರ. ಇದರ ಎಲೆಯಿಂದ ಒಂದು ಒಳ್ಳೆ ಪಲ್ಯ ಮಾಡ್ತಾರೆ. ಅಂದರೆ ಎಗ್ ಹಾಕಿ, ಅಂದರೆ ಮೊಟ್ಟೆ ಹಾಕಿ ಬುರ್ಜಿ ಥರ ಮಾಡ್ತಾರೆ. ಅದನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಇದು ದಾಳಿಂಬೆ. ಇನ್ನುಂಟು ದಾಳಿಂಬೆ. ಇದಕ್ಕೆ ತಾಜಾ ಅಂತ ಹೇಳ್ತಾರೆ. ಇದರ ಪಲ್ಯ ಮಾಡ್ತಾರೆ, ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ಜಾಸ್ತಿ ಸಿಗ್ತದೆ. ಆದರೆ ಇಲ್ಲಿ ನೀರಿರೋದ್ರಿಂದ ಜಾಸ್ತಿ ಬೆಳೆದಿದೆ. ಮತ್ತು ಇಲ್ಲೊಂದು ಪುನರ್ಪುಳಿ ಉಂಟು ನೋಡಿ. ಅದು ಪುನರ್ಪುಳಿ. ಅದು ಆಗಲಿಲ್ಲ, ಅದು ಚಿಕ್ಕದುಂಟು. ಅದು ಪುನರ್ಪುಳಿ ಗಿಡ, ಮರ ಆಗ್ತದ್ದು. ಇದು ಇದು ಯಾವುದು ಗೊತ್ತಾನು? ನೇರಳೆ ಹಣ್ಣು. ನೇರಳೆ ಹಣ್ಣಿದು ಗಿಡ ಚಟ್ಟಿಯಲ್ಲಿ ನೆಡ್ತಾರೆ. ಕೆಳಗೆ ಹಾಕಲಿಲ್ಲ, ಮರ ಆಗ್ತದಲ್ಲ ದೊಡ್ಡ. ಬನ್ಸಾಯಿ ಮಾಡ್ತದೆ. ಬನ್ಸಾಯಿ ಉಂಟು. ಇದು ಬೇರೆ ನೋಡ ಸೂರ್ಯನಲ್ಲಿ. ಇದು ಚೂರ್ಣಗಡ್ಡೆದು ಗಿಡ. ಇದು ತೇವು ಅಂತ ಹೇಳ್ತೇವೆ ಇಲ್ಲಿ, ಕೆಸು. ಇದರಿಂದ ಪತ್ರೊಡೆ ಎಲ್ಲ ಮಾಡ್ತಾರೆ ಕರಾವಳಿಯಲ್ಲಿ. ಇದರದ್ದು ಪತ್ರೊಡೆಯನ್ನು, ಅಂದರೆ ಪತ್ರೊಡೆಯ ರೆಸಿಪಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸಹ ಉಂಟು, ಅಲ್ಲಿ ಉಂಟು. ಇದು ಚೆರಿ ಗಿಡ. ಮಾಡಬೇಕಾ? ಇದು ಚಿಕ್ಕದು ಮರ ನೋಡಿ, ಚಿಕ್ಕ ಆಗಿದೆ. ತಿನ್ನಲಿಕ್ಕೆ ಬಾವಲಿಗಳೆಲ್ಲ ರಾತ್ರಿ ಹೊತ್ತಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಸರಿ, ಮಂದಾರ ಆಗಲಿಲ್ಲ, ಕೂಡೆಲ್ಲ ಬಿಟ್ಟು ಬಂದಿಷ್ಟು ಒಳ್ಳೆ ಮಂದಾರ ಪುಷ್ಪ. ಇದು ಜಿಗುಜ್ಜೆ. ಇದು ಮಂದಾರ ಹೂವಿದು ಮರ. ಕಲರ್ ಅದು ಹಳದಿ ಕಲರ್ ಇದು ನೋಡಿ. ಕೋಡೆಲ್ಲ ಆಗಿದೆ, ಹೂ ಆಗಿ ಕೋಡು ಆಗಿದೆ. ಇದು ಹೂ ಕಾಣ್ತಾ ಇಲ್ಲ ಇದರಲ್ಲಿ ಈಗ. ಇದು ಕುಂಬಳಕಾಯಿದು ಬಳ್ಳಿ ನೋಡಿ, ಹೂ ಆಗಿದೆ. ಇದೊಂದು ರೀತಿಯ ದಾಸವಾಳ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಆಡ್ಸೋಗೆದ್ ಗಿಡ. ಕಫ ಎಲ್ಲ ಆದರೆ ಅದರ ಎಲೆಯ ರಸವನ್ನು ತೆಗೆದು ಕೊಟ್ಟರೆ ಒಳ್ಳೆಯದು. ಅವ್ರು ಬಂದಲ್ಲಿ ಅದಕ್ಕೆ ವೆಲ್ಡಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿ ನಮ್ಮದು ತೋಟದ
ಇಲ್ಲಿ ನೋಡಿ, ಇದು ಹೈಬ್ರಿಡ್, 2 ಕಲರ್ ಮಿಕ್ಸ್ ಆಗಿದೆ. ಇಲ್ಲಿ ಇದು ಹೈಬ್ರಿಡ್, ಇದು ನಾರ್ಮಲ್ ಕಲರ್. ಇದು ನೋಡಿ, ಯಾವುದೇ ಪಾಟ್ ಇಲ್ಲ ಇದರಲ್ಲಿ, ಖಾಲಿ ಬಟ್ಟೆಯಿಂದ ಮಾಡಿದಂತಹ ಹ್ಯಾಂಗಿಂಗ್. ಒಳಗಡೆ ಮಣ್ಣಿದೆ, ಖಾಲಿ ವೈರ್ ಹಾಕಿ ಗಿಡ ನೆಟ್ಟಿದ್ದಾರೆ. ಇದು ಇನ್ನು ಖುಷಿಯಾಗಿ ಬರುವಾಗ ಚೆನ್ನಾಗಿ ಕಾಣ್ತದೆ. ಗಿಡ, ಇದು ಮೆಣಸಿನ ಗಿಡ. ಇದು ನೋಡಿ, ಪೊನ್ನಲಿಗೆ ಸೊಪ್ಪು ಅಂತ ಹೇಳ್ತಾರೆ. ಹೆರಿಗೆ ಆಗುವ ಮೊದಲು ಇದನ್ನ ಕಷಾಯ ಏನೋ ಮಾಡಿ ಕೊಡ್ತಾರಂತೆ. ಅಂತೂ ಮದ್ದಿದು ಗಿಡ ಇದು. ಶರ್ಬತ್ ಕಾಯಿ, ಫ್ಯಾಷನ್ ಫ್ರೂಟ್ ಅಂತ ಇದು. ಇದರಲ್ಲಿ ಹಣ್ಣಾಗ್ತದೆ. ಹಣ್ಣದು ಶರ್ಬತ್ ಮಾಡಿ ಕುಡಿತಾರೆ. ಶುಗರ್ನವರಿಗೆ ತುಂಬ ಒಳ್ಳೆಯದು. ಇದು ಸಂಬ್ರಾಣಿ ಎಲೆ ಅಂತ ಹೇಳ್ತೇವೆ, ಸಾಂಬಾರ್ ಬಳ್ಳಿ ಅಂತ ಕೂಡ ಹೇಳ್ತೇವೆ. ಇದರ ಪೋಡಿಯನ್ನು ಮಾಡಿ ತೋರಿಸಿದ್ದೇನೆ. ಅದರ ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇದು ಸ್ಟಾರ್ ಆ್ಯಪಲ್. ಜೊತೆಗೆ ನಿಮ್ಮಿ ಡ್ಯಾನ್ಸ್ ಮಾಡ್ತಿದ್ದಾರೆ ಬಾಬಾ ನಿಮ್ಮಿ ಬಾಬಾ. ಈ ದಾರೆ ಹುಳಿ ನೋಡಿ, ಎಷ್ಟು ದಾರೆ ಹುಳಿಯಾಗಿದೆ. ಇದು ಆಂಥೂರಿಯಂ. ಉಪ್ಪು ಎಲ್ಲ ಹಾಕಿ ಮಾಹಿತಿ ಹಾಕ್ತಿಯಲ್ಲ ಅದೇ ಥರ.
ಬೋನ್ಸಾಯಿ ಗಿಡಗಳು.